ನಟ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ ಬಿಜಿಎಸ್ ಆಸ್ಪತ್ರೆಯಿಂದ. ಕಳೆದ 48 ದಿನಗಳಿಂದಲೂ ಕೂಡ ಬಿಜಿಎಸ್ ಆಸ್ಪತ್ರೆಯಲ್ಲಿ ತನ್ನ ಬೆನ್ನು ನೋವಿಗೆ ಅವರು ಚಿಕಿತ್ಸೆಯನ್ನ ಪಡೆದುಕೊಳ್ತಾ ಇದ್ರು. ಸಾಕಷ್ಟು ಚಿಕಿತ್ಸಾ ಕ್ರಮಗಳನ್ನು ಕೂಡ ಅಲ್ಲಿ ಮಾಡಲಾಗಿದೆ ಅಂತ ಹೇಳಲಾಗಿದ್ರೂ ಕೂಡ ಸರ್ಜರಿಯ ಅವಶ್ಯಕತೆ ಇದೆ ಅಂತ ಹೇಳಿ ಸಿ.ವಿ. ನಾಗೇಶ್ ಅವರು ಮಧ್ಯಂತರ ಜಾಮೀನು ಕೊಡಿಸುವಲ್ಲಿ ಸಕ್ಸಸ್ ಆಗಿದ್ರು. ಸೊ ಅವರಿಗೆ ಸರ್ಜರಿ ಯಾವಾಗ ಅನ್ನುವಂತಹ ಪ್ರಶ್ನೆಗೆ ಇಲ್ಲಿವರೆಗೂ ಉತ್ತರ ಸಿಕ್ಕಿಲ್ಲ. ಕಾರಣ ಇವತ್ತು ಸರ್ಜರಿ ಇಲ್ಲದೇನೆ ಡಿಸ್ಚಾರ್ಜ್ ಆಗಿದ್ದಾರೆ ನಟ ದರ್ಶನ್ ಅವರು. ಸರ್ಜರಿ ಅಗತ್ಯ ಇದೆ ಅಂತ ಹೇಳಿದ್ರೆ ನಾವು ಸರ್ಜರಿ ವಿಚಾರ ಯಾಕೆ ಪ್ರಸ್ತಾಪ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಸಿ.ವಿ. ನಾಗೇಶ್ ಅವರಿಗೆ ಸರ್ಜರಿ ಅಗತ್ಯ ಇದೆ, ಹಾಗೆಯೇ ವೈದ್ಯರು ಆ ಒಂದು ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ವಾದವನ್ನ ಮಾಡಿರೋದು, ಈ ಮೂಲಕ ಮಧ್ಯಂತರ ಜಾಮೀನನ್ನು ಕೊಡಿಸುವಲ್ಲಿ ಸಕ್ಸಸ್ ಆಗಿರೋದು. ಆ ಹಿನ್ನೆಲೆಯಲ್ಲಿ ಸರ್ಜರಿ ಬೇಕೇ ಬೇಕಾ ಅನ್ನುವಂಥ ಪ್ರಶ್ನೆಗೂ ಕೂಡ ಅಗತ್ಯ ಇದೆ ಅಂತ ವೈದ್ಯರು ಹೇಳಿದರು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ಈಗ ದಾರಿ ತಪ್ಪಿಸುವಂಥ ಕೆಲಸ ಆಯ್ತಾ, ಹಾಗಾದ್ರೆ ವೈದ್ಯರು ಮಾಡಿದ್ರ ಅಥವಾ ಯಾರು ಮಾಡಿದ್ರು ಅನ್ನೋಂಥ ಪ್ರಶ್ನೆ ಸಹಜವಾಗಿ ಎಲ್ರಿಗೂ ಕೂಡ ಇರುತ್ತೆ. ಈಗ ಸದ್ಯಕ್ಕೆ ಹೊಸಕೆರೆ ಹಳ್ಳಿಯಲ್ಲಿರುವಂತಹ ಅಪಾರ್ಟ್ಮೆಂಟ್ಗೆ ನಟ ದರ್ಶನ್ ಬಂದಿದ್ದಾರೆ. ಇದರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈಗಾಗಲೇ ನಿನ್ನೆ ಎಲ್ಲ ಬಿಜಿಎಸ್ ಆಸ್ಪತ್ರೆಯಲ್ಲಿ ಪ್ರೊಸೀಜರ್ಗಳನ್ನು ಮುಗಿಸಿ ಇವತ್ತು ಕೇವಲ ಡಿಸ್ಚಾರ್ಜ್ ಅಂದ್ರೆ ಲಾಸ್ಟ್ ಸಮ್ಮರಿ ಇರುತ್ತಲ್ಲ ಅದನ್ನು ಮಾತ್ರ ತೆಗೆದುಕೊಳ್ಳೋದಕ್ಕೆ ಬಾಕಿ ಇದ್ದಿದ್ದ. ಆ ನಂತರ ಈಗ ಹೊಸಕೆರೆ ಹಳ್ಳಿರುವಂಥ ತಮ್ಮ ಅಪಾರ್ಟ್ಮೆಂಟ್ಗೂ ಕೂಡ ಬಂದಿದ್ದಾರೆ. ಅಲ್ಲಿ ಈಗ ಯಾವ ರೀತಿಯಾಗಿ ಒಂದು ಭದ್ರತೆಯನ್ನ ಕಲ್ಪಿಸಲಾಗಿದೆ, ಯಾರ್ಯಾರು ಅವ್ರ ಜೊತೆಗೆ ಬಂದಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಕೊಡೋದಾದ್ರೆ. ನವಿತಾ, ನಟ ದರ್ಶನ್ ಈಗ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಆದರೆ ವಿಶೇಷ ಅಂದರೆ ಅವರು ಸರ್ಜರಿಯನ್ನು ಮಾಡಿಸ್ಬೇಕು ಅಂತೇಳಿ ಏನು ಮಧ್ಯಂತರ ಜಾಮೀನಿನ ಸಂದರ್ಭದಲ್ಲಿ ಒಂದು ವಾದವನ್ನು ಮಾಡಿದರು. ಆದರೆ ಈ ಬಾರಿ ಅವರು ಸರ್ಜರಿಯನ್ನು ಮಾಡಿಸದೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಈಗ ಮನೆಗೆ ಬರ್ತಾ ಇರುವಂಥದ್ದು. ಈಗಾಗಲೇ ಅವರು ಅಪಾರ್ಟ್ಮೆಂಟ್ನ ಅಂದರೆ ಹೊಸಕೆರೆ ಹಳ್ಳಿ ಬಳಿ ಇರುವಂಥ ತನ್ನ ಪತ್ನಿಯ ಮನೆಗೆ ಈಗ ಅವರು ಆಗಮಿಸಿದರೆ ಮತ್ತೆ ಅವ್ರ ಜೊತೆ ನಟ ಧನ್ವೀರ್ ಮತ್ತೆ ಆಪ್ತ ಸ್ನೇಹಿತರು ಕೂಡ ಈಗ ಈ ಒಂದು ಮನೆಗೆ ಬಂದಿರೋದು. ಈಗಾಗಲೇ ಮನೆಗೆ ಬಂದು ಸುಮಾರು 5-10 ನಿಮಿಷ ಆಗಿದೆ. ಮತ್ತೆ ಅವ್ರ ಫ್ಲಾಟ್ಗೂ ಕೂಡ ಹೋಗಿರುವಂಥದ್ದು. ಈ ಒಂದು ಫ್ಲಾಟ್ನಲ್ಲಿ ಅವರು ಇನ್ನು ಕೆಲವು ದಿನಗಳ ಕಾಲ ರೆಸ್ಟ್ ಅನ್ನು ಮಾಡ್ತಾರೆ. ಯಾಕಂದ್ರೆ ವೈದ್ಯರು ಕೂಡ ಒಂದು ವೈದ್ಯಕೀಯ ಸಲಹೆ ಮತ್ತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರ ಬೆನ್ನು ನೋವಿಗೆ ಈಗಾಗಲೇ ಫಿಸಿಯೋಥೆರಪಿ ಮತ್ತೆ ವ್ಯಾಯಾಮವನ್ನು ಸೂಚನೆ ಮಾಡಿದ್ರು. ಆ ಸಲುವಾಗಿ ಇಷ್ಟು ದಿನ ಆಸ್ಪತ್ರೆಯಲ್ಲಿ ಆ ಒಂದು ಚಿಕಿತ್ಸೆ ನಡೀತಾ ಇತ್ತು. ಈಗ ಈ ಒಂದು ಫ್ಲಾಟ್ನಲ್ಲೇ ಒಂದು ವೈದ್ಯಕೀಯ ಸಲಹೆ ಸೂಚನೆಗಳನ್ನ ಪಾಲನೆ ಮಾಡಿ ಅವರು ಒಂದು ಫಿಸಿಯೋಥೆರಪಿಯನ್ನು ಮಾಡಿಸಬೇಕು ಅಂತೇಳಿ ಕೂಡ ಒಂದು ಸೂಚನೆ ಇರೋದ್ರಿಂದ ಇನ್ನು ಮುಂದೆ ಈ ಒಂದು ಫ್ಲಾಟ್ನಲ್ಲೇ ಒಂದು ವಾಸ್ತವ್ಯವನ್ನು ನೋಡ್ತಾರೆ. ಮತ್ತೆ ಈಗಾಗಲೇ ಅವರು ಈ ಒಂದು ಅಪಾರ್ಟ್ಮೆಂಟ್ಗೆ ಬಂದಿರೋದ್ರಿಂದ ಇಲ್ಲಿ ಒಂದು ಹೆಚ್ಚಿನ ಒಂದು ಬಂದೋಬಸ್ತನ್ನು ಕೂಡ ಈಗಾಗಲೇ ಕೈಗೊಳ್ಳಲಾಗಿದೆ. ಯಾಕಂದ್ರೆ ಅವರು ಬಂದಿರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಒಂದು ಬರುವಂತ ಸಾಧ್ಯತೆ ಇದೆ. ಮತ್ತೆ ಅವರನ್ನು ನೋಡೋದಕ್ಕೆ ಒಂದು ನಟ ನಟಿಯರು ಮತ್ತೆ ಸಿನಿಮಾ ರಂಗದ ಒಂದು ಗಣ್ಯರು ಕೂಡ ಒಂದು ಬರುವಂತ ಸಾಧ್ಯತೆ ಹೆಚ್ಚಾಗಿದೆ. ಆ ಸಲುವಾಗಿ ಇಲ್ಲಿ ಯಾವುದೇ ಏನು ಅಭಿಮಾನಿಗಳ ಸಂಖ್ಯೆ ಹೆಚ್ಚಾದಲ್ಲಿ ಅವರನ್ನ ಚದುರಿಸೋ ಸಲುವಾಗಿ ಇಲ್ಲಿ ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಮತ್ತೆ ಇಲ್ಲಿ ಬರುವಂತ ಪ್ರತಿಯೊಬ್ಬ ವ್ಯಕ್ತಿ ಇರ್ಬೋದು ಮತ್ತೆ ಅಪರಿಚಿತ ವ್ಯಕ್ತಿಗಳನ್ನ ಹೊರಗಡೆ ಕಳಿಸುವಂಥದ್ದು ಮತ್ತೆ ಅವರನ್ನ ತಪಾಸಣೆ ಮಾಡುವಂತ ಸಲುವಾಗಿ ಹೆಚ್ಚಿನ ಒಂದು ಸೆಕ್ಯೂರಿಟಿ ಸಿಸ್ಟಮ್ ಅನ್ನ ಇಲ್ಲಿ ಕೈಗೊಂಡಿರುವಂಥದ್ದು. ಮತ್ತೆ ಗಿರಿನಗರ ಪೊಲೀಸರನ್ನು ಕೂಡ ಈಗ ಇಲ್ಲಿ ನಿಯೋಜನೆ ಮಾಡಿ ಒಂದು ಮುನ್ನೆಚ್ಚರಿಕೆ ಸಲುವಾಗಿ ಒಂದು ಬಂದೋಬಸ್ತನ್ನು ಕೈಗೊಳ್ಳೋದಕ್ಕೆ ಒಂದು ಸೂಚನೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಈಗಾಗಲೇ ನಟ ದರ್ಶನ್ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗ್ತಾ ಇದ್ದಾರೆ ಅನ್ನೋದು ವಿಚಾರ ತಿಳಿದು ಸುಮಾರು ಸಂಖ್ಯೆಯಲ್ಲಿ ಅವರ ಮನೆ ಕಡೆ ಸಾಕಷ್ಟು ಅಭಿಮಾನಿಗಳು ಕೂಡ ಹೋಗಿದ್ರು. ಆದರೆ ಅವರು ಮನೆಗೆ ಹೋಗದೆ ನೇರವಾಗಿ ಪತ್ನಿ ಒಂದು ಫ್ಲಾಟ್ಗೆ ಆಗಮಿಸಿ ಇಲ್ಲಿ ವಾಸ್ತವ್ಯವನ್ನು ಹೂಡೋದಕ್ಕೆ ಈಗ ದರ್ಶನ್ ಅವರು ಮುಂದಾಗಿದ್ದಾರೆ. ದರ್ಶನ್ ಬಳ್ಳಾರಿ ಜೈಲಿನಿಂದ ಬಂದ ಸಂದರ್ಭದಲ್ಲಿ ಕೂಡ ಇದೇ ಒಂದು ಫ್ಲಾಟ್ನಲ್ಲಿ ವಾಸ್ತವ್ಯವನ್ನು ಹೂಡಿದ್ರು. ಸುಮಾರು 3 ದಿನಗಳ ಕಾಲ ಮನೆಯಲ್ಲಿ ರೆಸ್ಟ್ ಮಾಡಿ ಆ ನಂತರ ಅವರು ಬಿಜಿಎಸ್ ಆಸ್ಪತ್ರೆಗೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ಗೆ ಅವರು ದಾಖಲಾಗಿದ್ರು. ಅಲ್ಲಿ 48 ದಿನಗಳಿಂದ ಅವರು ಬೆನ್ನು ನೋವಿಗೋಸ್ಕರ ಒಂದು ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಾ ಇದ್ರು. ಈ ಒಂದು ಸಂದರ್ಭದಲ್ಲಿ ಅವರಿಗೆ ತುರ್ತಾಗಿ ಒಂದು ಸರ್ಜರಿಯನ್ನು ಮಾಡಬೇಕು ಅಂತೇಳಿ ಒಂದು ರೆಫರ್ ಕೂಡ ಆಗಿತ್ತು. ಆದರೆ ಈಗ ಅವರು ಸರ್ಜರಿಯನ್ನು ಮಾಡಿಸದೆ ಕೇವಲ ಫಿಸಿಯೋಥೆರಪಿ ಮತ್ತು ವ್ಯಾಯಾಮದ ಮುಖಾಂತರ ಈ ಒಂದು ಬೆನ್ನು ನೋವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈಗ ಅವರು ಮುಂದಾಗ್ತಾ ಇದ್ದಾರೆ. ಈಗಾಗಲೇ ವೈದ್ಯರು ಕೂಡ ಅದೇ ಸಲಹೆ ಮತ್ತು ಸೂಚನೆಗಳನ್ನು ಕೂಡ ಕೊಟ್ಟಿರೋದ್ರಿಂದ ಅದನ್ನೇ ಫಾಲೋ ಮಾಡೋದಕ್ಕೂ ಕೂಡ ಈಗ ಅವರು ಮನೆಗೆ ಬಂದಿರೋದು. ಮನೆಯಲ್ಲೂ ಕೂಡ ಇನ್ನೂ ಕೆಲವು ದಿನಗಳ ಕಾಲ ಅವರು ಫಿಸಿಯೋಥೆರಪಿಯನ್ನು ಮಾಡ್ತಾರೆ ಮತ್ತು ವ್ಯಾಯಾಮದ ಮುಖಾಂತರ ಈ ಒಂದು ಬೆನ್ನು ನೋವನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ. ಆ ನಂತರ ಈ ಎಲ್ಲ ಒಂದು ಅನಾರೋಗ್ಯದ ಒಂದು ಸಮಸ್ಯೆ ನಿವಾರಣೆ ಆದ ಬಳಿಕ ಅವರು ಮತ್ತೆ ಎಂದಿನಂತೆ ತಮ್ಮ ದೈನಂದಿನ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗುವಂತಹ ಸಾಧ್ಯತೆ ಕೂಡ ಇದೆ. ನವಿತಾ, ಈಗ ಮುನಿರಾಜು, ಒಂದ್ ಕಡೆ ಈ ರೀತಿಯ ಒಂದು ಚಿಕಿತ್ಸೆ ಆದಂತಹ ಸಂದರ್ಭದಲ್ಲಿ ಡಾಕ್ಟರ್ ಅನೇಕ ಸಲಹೆಗಳನ್ನು ಕೊಟ್ಟಿರ್ತಾರೆ. ನೆಕ್ಸ್ಟ್ ಏನ್ ಮಾಡಬೇಕು, ಯಾವ ರೀತಿಯಾಗಿರ್ಬೇಕು, ಯಾವಾಗ ಚೆಕಪ್ಗೆ ಬರಬೇಕಾ ಆಗತ್ತೆ, ಮುಂದಿನ ಪ್ರೊಸೀಜರ್ಗಳು ಏನೇನು ಅನ್ನೋದರ ಕುರಿತಾಗಿ. ಸೊ ಸದ್ಯಕ್ಕೆ ಈಗ ಯಾವುದೇ ರೀತಿಯಂತ ಹೆಲ್ತ್ ಬುಲೆಟಿನ್ ಅನ್ನು ಕೂಡ ಈಗಾಗಲೇ ಬಿಜಿಎಸ್ ಆಸ್ಪತ್ರೆಯ ವೈದ್ಯರು ಕೊಟ್ಟಿಲ್ಲ. ಬಟ್ ಈಗ ಅವ್ರು ಹೇಗೆ ಇರಬೇಕಾಗಿದ್ರೆ ಶೂಟಿಂಗಿಗೆ ಹೋಗ್ಬೋದಾ ಅನ್ನುವಂತಹ ಪ್ರಶ್ನೆನೇ ಇದೆ ಈಗ ಎಲ್ರಿಗೂ ಕೂಡ. ಈಗಲೇ ಚಿಕಿತ್ಸೆ ಆಗಿ ಇಷ್ಟು ದಿನಗಳ ಕಾಲ ಚಿಕಿತ್ಸೆ ಆದರೂ ಕೂಡ ಇನ್ನೂ ಕೂಡ ಅವರು ಬೆನ್ನು ನೋವು ಇದೆಯಾ ಅನ್ನುವಂತಹ ಪ್ರಶ್ನೆ, ಯಾಕಂದ್ರೆ ಅವ್ರು ನಡ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಆ ರೀತಿಯಾಗಿ ಕಾಣಿಸ್ತಾ ಇತ್ತು. ಸೊ ಮನೆಯಲ್ಲಿ ಈಗ ಯಾವ ರೀತಿಯಾಗಿ ಅವರು ಚಿಕಿತ್ಸೆಯನ್ನ ಪಡ್ಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಈಗ ವೈದ್ಯರೇ ಅಲ್ಲೇ ಬಂದು ಚಿಕಿತ್ಸೆಯನ್ನ ಕೊಡ್ತಾರಾ ಹೇಗೆ?
ನವಿತಾ, ಈಗಾಗಲೇ ನಟ ದರ್ಶನ್ ಅವರಿಗೆ ತೀವ್ರತರವಾದ ಒಂದು ಬೆನ್ನು ನೋವಿದೆ ಅಂತೇಳಿ ಕೂಡ ಒಂದು ವೈದ್ಯಕೀಯ ಒಂದು ರಿಪೋರ್ಟ್ಸ್ ಅಲ್ಲಿ ಕೂಡ ಉಲ್ಲೇಖ ಆಗಿತ್ತು. ಏನು ಬಳ್ಳಾರಿಯ ಒಂದು ವಿಮ್ಸ್ ರಿಪೋರ್ಟ್ ನಲ್ಲಿ ಕೂಡ ಮೆನ್ಷನ್ ಮಾಡಿದ್ರು, ಅವರಿಗೆ ತೀವ್ರತರ ಒಂದು ಬೆನ್ನು ನೋವಿದೆ, ಅವರಿಗೆ ಒಂದು ಅಗತ್ಯವಾದ ಟ್ರೀಟ್ಮೆಂಟ್ ಅನ್ನು ಕೂಡ ಕೊಡಬೇಕು ಅಂತೇಳಿ. ನಂತರ ಅವರು BGS ಆಸ್ಪತ್ರೆಗೆ ದಾಖಲಾದ ಬಳಿಕವೂ ಕೂಡ ಅವರಿಗೆ ಅದೇ ರೀತಿಯ ಒಂದು ವರದಿಯನ್ನು ಕೂಡ ಕೊಡಲಾಗಿತ್ತು. ಆದರೆ ಅವರು ವರದಿಯ ಅನುಸಾರವಾಗಿ ಟ್ರೀಟ್ಮೆಂಟ್ ಅನ್ನು ಕೂಡ ಕೊಡೋದಕ್ಕೆ ಅಂದ್ರೆ ಸರ್ಜರಿಗಿಂತ ಫಿಸಿಯೋಥೆರಪಿ ಮತ್ತೆ ವ್ಯಾಯಾಮದ ಮುಖಾಂತರವಾಗಿ ಇದನ್ನು ಗುಣಪಡಿಸೋದಕ್ಕೆ ಸಾಕಷ್ಟು ಪ್ರಯತ್ನಗಳು ಕೂಡ ಪಡ್ತಾ ಇದ್ದಾರೆ. ಮತ್ತೆ ಈಗಾಗಲೇ ಈ ಒಂದು ಫಿಸಿಯೋಥೆರಪಿಗೆ ಅಂದ್ರೆ ಸರ್ಜರಿ ಮಾಡಿಸೋದಕ್ಕೆ ನಾವು ಪ್ರಿಪೇರ್ ಮಾಡ್ತಾ ಇದೀವಿ ಅನ್ನೋ ಒಂದು ವರದಿಯನ್ನು ಕೂಡ ಹೈಕೋರ್ಟ್ಗೆ ಕೊಟ್ಟ ಸಂದರ್ಭದಲ್ಲಿ ಕೊಟ್ಟಿದ್ರು. ಆದರೆ ಸರ್ಜರಿಗಿಂತ ಮುಖ್ಯವಾಗಿ ಫಿಸಿಯೋಥೆರಪಿ ಮುಖಾಂತರವಾಗಿ ಇದನ್ನು ನಿವಾರಣೆ ಮಾಡೋದಕ್ಕೆ ಬೇಕಾದ ಒಂದು ವ್ಯವಸ್ಥೆಯನ್ನು ಮತ್ತೆ ಅದಕ್ಕೆ ಬೇಕಾದ ಚಿಕಿತ್ಸೆಯನ್ನು ಕೂಡ ಈಗ ವೈದ್ಯರು ಕೊಟ್ಟಿರುವಂಥದ್ದು. ಅದರಿಂದ ಈಗ ಮನೆಗೂ ಕೂಡ ಏನು ಫಿಸಿಯೋಥೆರಪಿ ಯಾರಿದ್ದಾರೆ ವಿಶೇಷ ಫಿಸಿಯೋಥೆರಪಿ ತಜ್ಞರನ್ನು ಕೂಡ ಮನೆಗೆ ಕರೆಸಿ ಇಲ್ಲೂ ಕೂಡ ಅವರಿಗೆ ಅದೇ ರೀತಿಯ ಒಂದು ಚಿಕಿತ್ಸೆ ಮುಂದುವರಿಸುವಂತ ಸಾಧ್ಯತೆ ಇದೆ. ನಂತರ ಏನು ವ್ಯಾಯಾಮಗಳು ಅವರಿಗೆ ಒಂದು ಗೈಡ್ ಮಾಡಿದರೆ ಅದನ್ನು ಮನೆಯಲ್ಲೇ ಮಾಡಿಸಿ ಆ ಮುಖಾಂತರ ಅವರ ಬೆನ್ನು ನೋವನ್ನು ನಿವಾರಣೆಗೆ ಬೇಕಾದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಬಹುದು. ಸುಮಾರು ವೈದ್ಯರು ಎಷ್ಟು ದಿನ ಸಲಹೆ ಕೊಟ್ಟಿದ್ದಾರೆ ಅಷ್ಟು ದಿನ ಮನೆಯಲ್ಲೇ ಅವರು ಟ್ರೀಟ್ಮೆಂಟ್ ಅನ್ನು ಪಡ್ಕೊಳ್ಬೇಕು ಮತ್ತೆ ರೆಸ್ಟ್ ಅನ್ನ ಮಾಡಬೇಕಾಗುತ್ತೆ. ಆ ನಂತರ ವೈದ್ಯರ ಸಲಹೆ ಮತ್ತೆ ಸೂಚನೆಯನ್ನ ಪಡೆದು ಆ ನಂತರ ಅವರು ಮುಂದಿನ ಒಂದು ಸಿನಿಮಾ ಕಾರ್ಯಗಳಲ್ಲಿರ್ಬೋದು ಮತ್ತೆ ಸಿನಿಮಾ ಚಟುವಟಿಕೆಗಳಲ್ಲಿ ತೊಡಗಿಸುವಂತ ಸಾಧ್ಯತೆ ಇದೆ. ಮತ್ತೆ ಈಗಾಗಲೇ ಅವ್ರಿಗೆ ಏನು ಮಧ್ಯಂತರ ಜಾಮೀನು ಸಿಕ್ಕಿತ್ತು, ಆ ಒಂದು ಜಾಮೀನಿನ ನಂತರ ಈಗ ಅವರಿಗೆ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕಿದೆ. ಅದರಿಂದ ಅವರು ಈ ಒಂದು ರೆಗ್ಯುಲರ್ ಬೇಲ್ನ ಒಂದು ಎಲ್ಲ ಪ್ರಕ್ರಿಯೆಗಳೇನಿದೆ ಮತ್ತೆ ಆ ಒಂದು ಷರತ್ತುಗಳೇನಿದೆ ಆ ಒಂದು ಷರತ್ತುಗಳ ಅನ್ವಯದಂತೆ ಅವರು ಬೆಂಗಳೂರಿನಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂತ ಸಾಧ್ಯತೆ ಕೂಡ ಇದೆ. ಆ ಸಲುವಾಗಿ ಸದ್ಯಕ್ಕೆ ಅವರೀಗ ತನ್ನ ಪತ್ನಿಯ ಮನೆಗೆ ಆಗಮಿಸಿದ್ರೆ ಇಲ್ಲಿ ಕೆಲವು ದಿನಗಳ ಕಾಲ ರೆಸ್ಟ್ ಅನ್ನ ಮಾಡ್ತಾರೆ ಮತ್ತೆ ಆ ಒಂದು ಬೆನ್ನು ನೋವನ್ನು ನಿವಾರಣೆ ಮಾಡ್ಕೊಳ್ಳೋಕೆ ಬೇಕಾದ ಒಂದು ಚಿಕಿತ್ಸೆಯನ್ನು ಪಡ್ಕೊಳ್ತಾರೆ. ಆ ನಂತರ ಎಲ್ಲ ಮುಗಿದ ನಂತರ ಅವರು ಮುಂದಿನ ಒಂದು ಸಿನಿಮಾ ಕಾರ್ಯಚಟುವಟಿಕೆಗಳಲ್ಲಿ ತೊಡಗುವಂತ ಸಾಧ್ಯತೆ ಇದೆ. ನವಿತಾ.